ಬೀದರ್ನಲ್ಲಿ ಬೀಭತ್ಸ ಘಟನೆ ನಡೆದಿದೆ. ಮಲತಾಯಿನೇ 7 ವರ್ಷದ ಮಗುವನ್ನ ಕೊಲೆ ಮಾಡಿದ್ಲಾ ಅನ್ನುವಂತಹ ಅನುಮಾನ ಇಲ್ಲಿ ದಟ್ಟವಾಗಿ ಗೋಚರ ಆಗ್ತಾ ಇದೆ. ಇದು ಬೀದರ್ನಲ್ಲಿ ಆಗಿರುವಂತಹ ಕರುಣಾಜನಕ ಘಟನೆ. ಬೀದರ್ನಲ್ಲಿ ಮಲತಾಯಿಯಿಂದಲೇ 7 ವರ್ಷದ ಮಗಳನ್ನ ಕೊಲೆ ಮಾಡಿದ್ಲ. 3ನೇ ಮಹಡಿಯಿಂದ ಮಗುವನ್ನ ನೂಕಿ ಕೊಲೆ ಮಾಡಿದ್ಲು ಅನ್ನುವಂತಹ ಆರೋಪ. 7 ವರ್ಷದ ಮಗಳನ್ನೇ ಕೊಂದ ಆರೋಪದಡಿ ಮಲತಾಯಿ ಈಗ ಅರೆಸ್ಟ್ ಆಗಿದ್ದಾಳೆ. ಇದು ಬೀದರ್ ನಗರದ ಆದರ್ಶ ಕಾಲೋನಿಯಲ್ಲಿ ನಡೆದಿದ್ದಂತಹ ಪ್ರಕರಣ. ಆಗಸ್ಟ್ 27ನೇ ತಾರೀಕು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಲತಾಯಿಯ ಬಂಧನ ಕೂಡ ಆಗಿದೆ. ನೆರೆಮನೆಯವರು ಸಿಸಿಟಿವಿ ದೃಶ್ಯವನ್ನ ಕಳಿಸಿದ ಬಳಿಕ ಮಲತಾಯಿಯ ಈ ಒಂದು ಕೃತ್ಯ ಬಯಲಾಗಿದೆ. ಮಲತಾಯಿ ಕ್ರೌರ್ಯದಿಂದ ಕೇವಲ 7 ವರ್ಷದ ಮಗು ಈಗ ಸಾವನ್ನಪ್ಪಿದ್ದಾಳೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ನೆರೆಮನೆಯವರು ಸಿಸಿಟಿವಿ ದೃಶ್ಯವನ್ನ ಕಳಿಸಿದ ಬಳಿಕ ಮಲತಾಯಿಯ ಕೃತ್ಯ ಬಯಲಾಗಿದೆ. ಮಲತಾಯಿಯ ಕ್ರೌರ್ಯದಿಂದ 7 ವರ್ಷದ ಬಾಲಕಿ, ಆಕೆಯ ಹೆಸರು ಶಾನ್ವಿ, ಮಲತಾಯಿಯ ಹೆಸರು ರಾಧಾ. ಈ ರಾಧಾ 7 ವರ್ಷದ ಶಾನ್ವಿಯನ್ನ ತಳ್ಳಿ ಕೊಲೆ ಮಾಡಿದ್ದಾಳೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮಲತಾಯಿ ರಾಧಾ ಜೊತೆಗೆ ಕೊಲೆಯಾಗಿರುವಂತಹ 7 ವರ್ಷದ ಶಾನ್ವಿ, ಬದುಕಿ ಬಾಳಬೇಕಾದಂತಹ 7 ವರ್ಷದ ಶಾನ್ವಿ ಮನೆ ಮೇಲೆ ಆಟ ಆಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ತಳ್ಳಿ ಆಮೇಲೆ ಆಯತಪ್ಪಿ ಬಿದ್ಲು ಅಂತ ಕತೆ ಕಟ್ಟಲಿಕ್ಕೆ ಹೋಗಿದ್ದಾಳೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಸಿಸಿಟಿವಿ ದೃಶ್ಯಗಳು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ವಲ್ಲ. ಇವರು ಮನುಷ್ಯರನ್ನ ಯಾಮಾರಿಸ್ಬೋದು, ಕಣ್ಣಿಗೆ ಮಣ್ಣೇರ್ಚ್ಬೋದು, ಆದರೆ ಸಿ ಕ್ಯಾಮ್ರಾ ಆ್ಯಸ್ ಇಟ್ ಈಸ್ ಏನು ನಡೆದಿದೆ ಅದನ್ನೇ ಹೇಳುತ್ತೆ. ನೆರೆಮನೆಯವರ ಮನೆಯಲ್ಲಿದ್ದಂತಹ ಸಿ ಕ್ಯಾಮ್ರಾದ ಫೂಟೇಜ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಮಲತಾಯಿ ರಾಧನ ಕೃತ್ಯ ಈಗ ಬಯಲಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಬಾಲಕಿ ಅಜ್ಜಿ ವಿಜಯಶ್ರೀ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ. ಮನೆ ಮೇಲೆ ಆಟ ಆಡುವ ಮಗಳನ್ನು ತಳ್ಳಿ ಕೊಂದ ಮಲತಾಯಿ ರಾಧಾ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆಯತಪ್ಪಿ ಬಿದ್ದು ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಅಂದ್ಕೊಂಡಿರ್ತಾರೆ. ಸೆಪ್ಟೆಂಬರ್ 12ನೇ ತಾರೀಕು ಬಾಲಕಿ ತಂದೆ ಸಿದ್ಧಾಂತ ವಾಟ್ಸಪ್ಗೆ ಸಿಸಿಟಿವಿ ದೃಶ್ಯ ಲಭ್ಯವಾಗುತ್ತೆ. ಇನ್ನು ಬಾಲಕಿ ತಂದೆ ಫೋನ್ಗೆ ಸಿಸಿಟಿವಿ ದೃಶ್ಯವನ್ನು ಪಕ್ಕದ ಮನೆಯ ಮಾಲೀಕರು ಕಳಿಸಿದ್ರಿಂದ ಎಲ್ಲ ಈಕೆಯ ಮುಖವಾಡ ಈಗ ಬಟಾಬಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಕೊಡ್ತಾ ಹೋಗ್ತಾರೆ. ರಾಜ್ಕುಮಾರ್, ಬೀದರ್ನಲ್ಲಿ ಒಂದು ಕರುಣಾಜನಕ ಘಟನೆ ನಡೆದಿದೆ, ಒಂದು ಬೀಭತ್ಸ ಘಟನೆ ನಡೆದಿದೆ. ಮಲತಾಯಿ ರಾಧಾ 7 ವರ್ಷದ ಶಾನ್ವಿ ಎಂಬ ಮಗಳನ್ನ ತಳ್ಳಿ ಕೊಂದಿದ್ದಾಳೆ ಅನ್ನುವಂಥ ಆರೋಪ ಇದೆ. ಮತ್ತೊಂದು ಕಡೆ ಸಿಸಿಟಿವಿ ಫುಟೇಜ್ ಏನು ಈಗ ಸಾಕ್ಷಿ ಹೇಳ್ತಾ ಇದೆ ಅಂತ. ಬೀದರ್ ಜಿಲ್ಲೆಯ ಬೀದರ್ ಸಿಟಿಲಿರುವಂತ ನ್ಯೂ ಆದರ್ಶ್ ಕಾಲೋನಿಯಲ್ಲಿ ನಡೆದಂತ ಘಟನೆ ಏನಂತಂದ್ರೆ, ತನ್ನ ಮಲತಾಯಿ ಒಂದು ಯಾವ ರೀತಿ ಒಂದು ಧೋರಣೆ ಮಾಡ್ತಾಳಂತ ಇದೆ ಖಂಡಿತವಾಗ್ಲೂ ಒಂದು ಸಾಕ್ಷಿ ಇದೆ. ಅಂತಂದ್ರೆ ನಾವು ಹಿಂದೆ ಯಾಕಂದ್ರೆ ಸುಮಾರು 20 ವರ್ಷಗಳ ಹಿಂದೆ ನಾವು ಕೇಳ್ಪಡ್ತಿದೀವಿ ಸಚಿನ್, ಮಲತಾಯ ಧೋರಣೆ ಯಾವ ತರ ಇರುತ್ತೆ ಅಂತ. ಇನ್ನು ಇತ್ತೀಚಿನ ದಿನದಲ್ಲಿ ಮಲತಾಯ ಧೋರಣೆ ಕಮ್ಮಿ ಆಗಿದೆ ಅಂತ ಎಲ್ಲೋ ಒಂದ್ ಕಡೆ ಜನರು ಅಂದ್ಕೊಂತಿದ್ರು. ಆದ್ರೆ ಇದು ಬೀದರ್ನ ಈ ಘಟನೆ ಒಂದು ಮತ್ತೆ ಮಲತಾಯಿಯ ಧೋರಣೆ ಒಂದು ಕಣ್ಣಿಗೆ ತಂದಿದೆ ಅಂತ ಹೇಳ್ಬೋದು. ಈ 7 ವರ್ಷಗಳ ಹಿಂದೆ ಆ ಸಾನವಿ ತಾಯಿ ಏನಿದ್ದಾಳೆ ಅವರು ಅನಾರೋಗ್ಯದಿಂದ ಮೃತಪಡ್ತಾಳೆ. ಹಾಗಾಗಿ ಇನ್ನು ಕೆಲವು 6 ವರ್ಷಗಳ ಹಿಂದೆ ತನ್ನ ಮಗಳಿಗೆ ಒಂದು ತಾಯಿ ಬೇಕಂತ ಅವನು ಇನ್ನೊಂದು ಮದುವೆ ಮಾಡ್ಕೊಂತಾನೆ 6 ವರ್ಷಗಳ ಹಿಂದೆ. ಅವಳಿಗೆ ಇವಾಗ 2 ಅವಳಿ ಜವಳಿ ಮಕ್ಕಳು. ಹಾಗಾಗಿ ಏನಂದ್ರೆ ಎಲ್ಲೋ ಒಂದ್ ಕಡೆ ಆ ಕುಟುಂಬಸ್ಥರು ಸಾನ್ವಿನು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರು. ಹಾಗಾಗಿ ಸಾನ್ವಿನ ಒಡನಾಟ ಜಾಸ್ತಿ ಇತ್ತು. ಅದೇ ಒಂದು ಆ ರಾಧಾ ಮಲತಾಯಿ ರಾಧಾ ಅವಳ ಕಣ್ಣಲ್ಲಿ ಅದೇ ಒಂದು ಶಾನ್ವಿಯ ತಪ್ಪು ಅನ್ಸುತ್ತೆ, ಏನಾಗಿತ್ತೋ ಗೊತ್ತಿಲ್ಲ. ಹಾಗಾಗಿ ಆತ ಏನೋ ಶಾನ್ವಿ ಟೆರೇಸ್ ಮೇಲೆ ಆಡ್ತಾ ಇರ್ಬೇಕಾದ್ರೆ ಏನು ರಾಧಾ ಏನಿದ್ದಾಳೆ ಅವ್ರ ಹಿಂದಿಂದ ಹೋಗಿ ಒಂದು ತಳ್ಳಿರೋ ಅಂತ ಸಿಸಿಟಿವಿ ದೃಶ್ಯಲ್ಲೂ ಕೂಡ ಕಂಡು ಬಂದಿದೆ. ಹಾಗಾಗಿ ಇದು ಆಕ್ಚುಲಿ ಹೆಂಗಾಗಿತ್ತಂತಂದ್ರೆ, ಇದು ಏನೋ 27ನೇ ತಾರೀಕು ಆಕೆ ಬಿಲ್ಡಿಂಗ್ ಮೇಲೆ ಟ್ಯಾಗ್ ಬೀಳ್ಬೇಕಾದ್ರೆ ಕಂಪ್ಲೇಂಟ್ ಯಾವುದೇ ರೀತಿ ಕಂಪ್ಲೇಂಟ್ ಅಲ್ಲಿ ಈ ತರ ಕೊಲೆ ಮಾಡಿದ್ರೆ ಅಂತ ಬಂದಿಲ್ಲ. ಹಾಗಾಗಿ ತಡವಾಗಿ ಪಕ್ಕದ ಮನೆಯವರು ಓನರ್ ಏನ್ ಮಾಡ್ತಾರೆ, ಆ ಸಿಸಿಟಿವಿಯನ್ನು ರಾಧಾ ಅವರ ತಂದೆಗೆ ಹಾಕಿದ್ಮೇಲೆ ಅವಾಗ ಸತ್ಯಾಂಶನ ಗೊತ್ತಾಗುತ್ತೆ. ಹಾಗಾಗಿ ಅದು ಕೂಡ ಬಂದ ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರು ಕೊಟ್ಟು ಇವಾಗ ಸದ್ಯಕ್ಕೆ ರಾಧಾವನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಿದ್ದಾರೆ. ಸಚಿನ್, ಧನ್ಯವಾದ ರಾಜ್ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.